ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇದು ಬಂದುಬಿಟ್ಟು ಸೆಕೆಂಡ್ನೇ ವಿಡಿಯೋ. ಫಸ್ಟ್ ವಿಡಿಯೋ ನೋಡಿರ್ಬೋದು, ಮಾಡಿದ್ದೆ. ಸೊ ಫುಲ್ ಲಾಂಗ್ ಆಗುತ್ತಂತೆ, ಭಾಗ 2 ಅಂತ ಮಾಡಿದ್ದೇನೆ. ನಾನು ವಿಡಿಯೋ ಮಾಡ್ತಾಯಿದ್ದೆ. ಸೊ ಅದು ಮರೆತು ಬಂದಿದೆ. ನನಗೆ ಲಾವಣ್ಯ ಫೋನ್ ಕೊಟ್ಬಿಟ್ಟು ತರ್ಲಿಕ್ಕಂತ ಹೋದೆ. ಅವಳು ವಿಡಿಯೋ ಮಾಡ್ತಾ ಇದ್ದಾಳೆ. ನೋಡ್ಬೋದು ಗುಡಿ. ಫಸ್ಟು ಅಷ್ಟೊಂದು ಚೆನ್ನಾಗಿರಲಿಲ್ಲ, ಬಟ್ ಇವಾಗ ಚೆನ್ನಾಗಿ ಮಾಡಿದ್ದಾರೆ. ಆವಾಗಲೇ ಹೇಳ್ದಂಗೆ ಇಲ್ಲಿ ಕಾಮಗಾರಿ ಕೆಲಸ ನಡೆಯುತ್ತೆ ಪಕ್ಕದಲ್ಲಿ. ಕಲ್ಯಾಣ ಮಂಟಪ ಕಟ್ಟಿಸ್ತಾ ಇದ್ರು. ಸೊ ಹಾಗಾಗಿ ಎಲ್ಲ ಸಾಮಾನುಗಳು ಅಲ್ಲೇ ಇಟ್ಟಿದ್ರು. ನೋಡ್ಬೋದು ನೀವು ಹೊರಗಡೆ ಎಷ್ಟು ಸೂಪರ್ ಆಗಿದೆ ನ್ಯಾಚರು, ಎಷ್ಟು ಚೆನ್ನಾಗಿ ಪ್ರಶಾಂತ ಅನ್ನಿಸ್ತದೆ ಫ್ರೆಂಡ್ಸ್. ನೋಡಿದರೆ ಎಷ್ಟು ಗ್ರೀನ್ ಮಳೆಗಾಲ ಅಲ್ವಾ. ಸೊ ಆದ್ದರಿಂದ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತದೆ. ಬಟ್ ನಮಗೆ ಟೈಮ್ ಇರಲಿಲ್ಲ, ಬೇಗ ಮುಗಿಸ್ಕೊಂಡು ಹೋಗ್ಬೇಕಾಗಿತ್ತು. ಸೊ ಹಾಗಾಗಿ ಆದಷ್ಟು ವಿಡಿಯೋ ಮಾಡಿದ್ದೇನೆ. ನಾನು ಹೂ ತೊಗೊಂಡು ಬಂದೆ ಹೋಗಿ ಕಾರಲ್ಲಿ. ಸೊ ನಮ್ಮ ಡೆಂಪು ಅವ್ರ ತಮ್ಮನ್ನ ಎತ್ಕೊಂಡು ನಿಂತ್ಕೊಂಡಿದ್ದಾಳೆ. ನಾನು ಇವಾಗ ಹೋಗ್ತಾ ಇದ್ದೀನಿ ಒಳಗಡೆ. ನೋಡಬಹುದು ನೀವು ಒಳಗಡೆ ಯಾವ ಥರ ಇದೆ ಅಂತ. ಮೊದಲು ಈ ಥರ ಏನೂ ಇರಲಿಲ್ಲ, ಇವಾಗ ಚೆನ್ನಾಗಿ ಮಾಡ್ಯಾರ ಟೈಲ್ಸ್ ಹಾಕಿ. ಸೊ ಆ ಸೈಡ್ ಒಂದು ಕಲ್ಯಾಣ ಮಂಟಪ ಅಂತ ಮಾಡ್ತಾ ಇದ್ದಾರೆ. ಅಲ್ಲಿ ಒಳಗಡೆ ನಮ್ಮ ಅತ್ತೆಯವರು, ನಮ್ಮ ಮನೆಯವರು ಮತ್ತು ನಮ್ಮ ತಮ್ಮ, ಅಂದರೆ ನಮ್ಮ ಅತ್ತೆಯವರು ತಮ್ಮನ ಮಗ, ನನಗೆ ತಮ್ಮ ಆಗ್ತಾನೆ. 3 ಜನ ಒಳಗಡೆ ಕೂತ್ಕೊಂಡಿದ್ರು, ಪೂಜೆ ಮಾಡ್ತಾಯಿದ್ರು. ನಾವು ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ವಿ. ನಾನು, ಡೆಂಪು ಮತ್ತು ಲಾವಣ್ಯ, ನನ್ನ ಮಗ, ಅವರು 3 ಜನ ಮಾಡ್ತಾಯಿದ್ರು ಪೂಜೆ. ಕೋಟೇಶ್ವರ ಅಂತ ಕರೀತಾರೆ. ಇಲ್ಲಿ ಕೋಟಿ ಜೋಡಿ ದೇವರಿದ್ದಾರೆ. ಅಂದರೆ ಲಿಂಗ ಇರ್ಬೋದು, ಬಟ್ ಶಿವಂದು ಅವತಾರದಲ್ಲಿ ಮಾಡಿದ್ದಾರೆ. ನನ್ನ ಮಗ ಕೆಳಗೆ ಬಿಟ್ಟಾರ, ಆಟ ಆಡ್ತಾ ಇದ್ದಾನೆ. ಗಂಟೆ ಅಂದರೆ ತುಂಬ ಇಷ್ಟ ಅವನಿಗೆ ಹೊಡ್ಲಿಕ್ಕೆ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಫಸ್ಟ್ ಗಂಟೆ ಹೊಡ್ಲಿಕ್ಕೆ ಅಂದರೆ ಅಷ್ಟು ಇಷ್ಟಪಡ್ತಾನೆ. ತೋರಿಸ್ತಾ ಇದೆ, ಅದಕ್ಕೋಸ್ಕರ ನಾನು ಎತ್ಕೊಂಡು ಗಂಟೆ ಹೊಡಿಸ್ತಾ ಇದ್ದೆ. ಹಿಂಗಲ್ಲ ಇದು ಬಿಡು, ಇದು ಬಿಡು, ಹಿಂಗ ಇಲ್ಲಿಂದ ಬೆಳಗದೆ ಬರುವುದು. ಸೊ ಪೂಜೆ ಎಲ್ಲ ಆಯಿತು. ಸೊ ತೆಂಗಿನಕಾಯಿ ಹೊಡಿತಾ ಇದ್ರು ನಮ್ಮ ಮನೆಯವರು. ನಾವೆಲ್ಲರೂ ಹೊರಗಡೆ ನಿಂತಿದ್ವಿ. ನಮ್ಮ ಚಿಂಟು ದೇವ್ರ ಮೇಲೆ ತುಂಬ ಭಕ್ತಿ ಅವನಿಗೆ. ಸೊ ನಮಸ್ಕಾರ ಮಾಡಂತ ನಮ್ಮ ತಮ್ಮ ಕೈ ಹಿಡ್ಕೊಂಡು ನಿಂತರು. ಸೊ ನಮಸ್ಕಾರ ಮಾಡ್ತಾ ಇದ್ದ ಅವನು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ನಮಸ್ಕಾರ ಮಾಡ್ತಾನೆ ನನ್ನ ಮಗ ಅಂತ. ಕೈ ಎಷ್ಟು ಚಂದ ಮುಗಿತಾನೆ ಅವನು. ಈ ಕಡೆ ಲಾವಣ್ಯ ನಿಂತ್ಕೊಂಡವಳು, ಈ ಕಡೆ ರೇವಣ್ಣ ಅವ್ರ ಹಸ್ಬೆಂಡು, ನಮ್ಮ ಡೆಂಪು, ನಮ್ಮ ಅತ್ತೆಯವರು, ನಮ್ಮ ಮನೆಯವರು ಒಳಗಡೆ ಇದ್ದರು. ನಾನು ವೀಡಿಯೋ ಮಾಡ್ತಾ ಇದ್ದೆ, ನಮಸ್ಕಾರ ಮಾಡ್ತಾ ಇದ್ದ ನನ್ನ ಮಗ. ಚೇಂಜ್ ಮಾಡೋಕೆ ಚೆನ್ನ ಗಂಟೆ ಸೌಂಡ್ ಕೇಳಿದ್ರೆ ಸಾಕು ಅವನಿಗೆ, ಅಷ್ಟು ಖುಷಿ. ನೋಡ್ತಾ ಇರ್ಬೋದು. ನಾನೊಂದ್ಸರಿ ಮತ್ತು ಡೆಂಪು ಮತ್ತು ಎಲ್ಲರೂ ಗಂಟೆ ಹೊಡ್ಸಿದ್ರು ಇನ್ನೂ ಗಂಟೆನೇ ಹೊಡಿಬೇಕಂತ ನಾನು. ಅಷ್ಟು ಇಷ್ಟ ಅವನಿಗೆ ಗಂಟೆ ಹೊಡಿಯೋಕ್ಕಂದ್ರೆ ಗುಡಿಗೆ ಹೋದರೆ. ಇಲ್ಲಿ ಹೊರಗಡೆ ಒಂದು ಪ್ರಣತಿ ಇಟ್ಟಿದ್ರು. ನಮ್ಮ ಅತ್ತೆಯವರು ದೀಪ ಹಾಕ್ತಾಯಿದ್ರು ಹೊರಗಡೆ. ನಮಸ್ಕಾರ ಮಾಡ್ತಾ ಇದ್ದಾರೆ ಅವರು, ಲಾವಣ್ಯ ಮತ್ತು ರೇವಣ್ಣ. ಅವರು ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಬಂದರು. ಇಲ್ಲಿ ನಮ್ಮ ಅತ್ತೆಯವರು ಪ್ರಣತಿ ಇತ್ತು ಹೊರಗಡೆ, ಅಲ್ಲಿನೂ ದೀಪ ಹಾಕ್ತಾಯಿದ್ರು. ನಮ್ಮ ಮನೆಯವರು ನಮ್ಮ ಅತ್ತೆಯವರು ಇಬ್ಬರು ಸೇರಿಬಿಟ್ಟು ಹಚ್ತಾಯಿದ್ರು ದೀಪ. ಎಲ್ಲರೂ ನಮಸ್ಕಾರ ಮಾಡಿ ಬಂದರು. ಕೊನೆಗೆ ನಾನು ನಮಸ್ಕಾರ ಮಾಡ್ಲಿಕ್ಕೆ ಹೋದೆ. ಇಲ್ಲಿ ನನ್ನ ಮಗ ಗಂಟೆ ಹೊಡಿತಾ ಇದ್ದಾನೆ. ಅವ್ರ ಮಾಮ ಕರ್ಕೊಂಡು ಗಂಟೆ ಹೊಡಿಸ್ತಾ ಇದ್ರು. ಎಷ್ಟು ಸಾರಿ ಗಂಟೆ ಹೊಡೆದ್ರು ಅವನಿಗೆ ಸಾಕಾಗಲ್ಲ, ಅಷ್ಟು ಖುಷಿ ಅವನಿಗೆ ಗಂಟೆ ಹೊಡೆಯೋದ್ರಿಂದ. ನೋಡ್ತಾ ಇರ್ಬೋದು. ದೀಪ ಹಚ್ಚಿದ್ದಾಯಿತು, ಇಲ್ಲಿ ಗಂಟೆ ಹೊಡಿಸ್ತಾ ಇದ್ದಾರೆ ರೇವಣ್ಣ, ಅಂದರೆ ನನ್ನ ತಮ್ಮ ಆಗಬೇಕು. ಎಲ್ಲ ಪೂಜೆ ಮುಗೀತು. ಎಲ್ಲರೂ ನಮಸ್ಕಾರ ಮಾಡಿ ಹೊರಗಡೆ ಬಂದರು. ಕೊನೆಗೆ ನಾವು ಎಲ್ಲರದ್ದು ಮುಗೀತಿ. ಕೊನೆಗೆ ನಾನು ನಮಸ್ಕಾರ ಮಾಡಿಬಿಟ್ಟು ಮಚ್ಕೊಂಡು ಬಂದೆ. ನಾನು ಹೊರಗಡೆ ಪೂಜೆ ಎಲ್ಲ ಮುಗೀತು, ಇನ್ನೇನು ಹೊರಡಬೇಕು. ಎಲ್ಲ ಮುಗೀತಿ, ನಾವು ಹೊರಡಲಿಕ್ಕೆ ರೆಡಿ ಆಗಬೇಕು. ಯಾಕಂದರೆ ಟೈಮ್ ಇರಲಿಲ್ಲ, ಇನ್ನೂ ಹೋಗೋದಿತ್ತು ಮುಂದೆ.
ಹೊರಗಡೆ ಬಂದ್ವಿ. ಬಂದ ನಂತರ ನೋಡ್ಬೋದು ನ್ಯಾಚರ್ ಎಷ್ಟು ಸೂಪರ್ ಆಗಿದೆ. ಮಳೆ ಬಂದು ಕೊಬ್ಬರಿ ಹೊಡಿತಾ ಇದ್ರು. ತಿಂದ್ರೆ ಸ್ವಲ್ಪ ದೇವ್ರ ಹತ್ರ ಸ್ವಲ್ಪ ಕೂತ್ಕೋಬೇಕಂತ ಕೂತ್ಕೊಂಡಿದ್ವಿ. ಅಲ್ಲಿ ಮಾತಾಡ್ತಾ ಇದ್ರು, ಕಲ್ಯಾಣ ಮಂಟಪದ್ದು ಕೆಲಸ ನಡೆದಿತ್ತು. ಅವರೆಲ್ಲ ಹೆಸರು ಹೇಳ್ತಾ ಇದ್ರು. ಇವ್ರ ತಾತನವ್ರ ಹೆಸರು, ಅವ್ರ ಹೆಸರು, ಇವ್ರ ಹೆಸರು ಹೇಳಿದ ತಕ್ಷಣ ಅವ್ರಿಗೆ ನೆನಪಾಯಿತು. ಅವ್ರ ಮೊಮ್ಮಕ್ಕಳು ಅವ್ರ ಮಕ್ಕಳು ಅಂತ ಗೊತ್ತಾಯಿತು. ಯಾಕಂದರೆ ಇಲ್ಲಿ ಮತ್ತೆ ನೋಡ್ಬೋದು ಫ್ರೆಂಡ್ಸ್, ಕೋತಿ ಭಾಳ ಇದ್ವು ಅಲ್ಲಿ ಕೋತಿಗಳು. ಸೊ ಕೊಬ್ಬರಿ ಕೊಟ್ಟರೆ ಎಷ್ಟು ಚೆನ್ನಾಗಿ ತಿನ್ಕೊಂತ ಕುಂತಿತ್ತು. ಕೊಟ್ಟರು. ಮೋಡ ಕವಿದ ವಾತಾವರಣ ಇತ್ತು ಅವತ್ತು. ಮಾಡ ಆಗಿತ್ತು, ಮಳೆ ಜಿನಿ ಜಿನಿ ಹತ್ತಿತ್ತು. ಒಂದು ಕಡೆ ಬಂದರೆ ಒಂದು ಕಡೆ. ನನ್ನ ಮಗನ್ನ ನಮ್ಮ ಡಿಂಪು ಎತ್ಕೊಂಡಿದ್ದಾಳೆ. ರಿಟರ್ನ್ ಮತ್ತೆ ಕೂತ್ಕೊಂಡಿವಿ ಕಾರ್ನಲ್ಲಿ. ಸೊ ಈಗ ರಿಟರ್ನ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಅದೇ ನಮ್ಮ ಮಾಮನವರು ಚಿಕ್ಕಪ್ಪ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಇಲ್ಲಿ ನೋಡ್ಬೋದು ತೇರೂ ಎಳೀತದೆ. ಇಲ್ಲಿ ಪ್ರತಿ ಶಿವರಾತ್ರಿ ಜಾತ್ರೆ ಆಗುತ್ತೆ. ನನ್ನ ಮಗ ನಮ್ಮ ಮನೆಯವ್ರ ಹತ್ರ ಮುಂದುಗಡೆ ಹೋದ. ಅಷ್ಟು ಖುಷಿ ಡ್ರೈವಿಂಗ್ ಮಾಡೋದಂದರೆ. ಇಲ್ಲಿ ರಾಮ ಸೀತೆ ಮತ್ತು ಆಂಜನೇಯ ಸ್ವಾಮಿ ಟೆಂಪಲಲ್ಲಿ ಮೇನ್ ಅಲ್ಲಿದೆ ಜಾತ್ರೆ ಆಗುತ್ತೆ ಶಿವರಾತ್ರಿಗೆ. ಕಡಲೆಕಾಳು ಅಂತಾರಲ್ಲ, ಅದು ಇಷ್ಟು ದೊಡ್ಡದು ಕುದಿಸಿರ್ತಾರೆ, ಬೇಯಿಸಿರ್ತಾರೆ. ಎಲ್ಲರೂ ಬಂದವ್ರಿಗೆ ತಿನ್ನಿಸ್ಲಿಕ್ಕಂತ ಕುದಿಸಿಟ್ಟಿರ್ತಾರೆ. ಬಂದವ್ರಿಗೆಲ್ಲ ಪ್ರಸಾದ ಕೊಡ್ತಾರೆ. ಎಷ್ಟು ಸೂಪರ್ ಇರ್ತದೆ ಟೇಸ್ಟ್ ಅಂದರೆ ಫ್ರೆಂಡ್ಸ್. ಮತ್ತು ಒಗ್ಗರಣೆ ಮಾಡಿಸ್ತಾರೆ. ಒಗ್ಗರಣೆ ಬೇಡಿಕೊಂಡವ್ರು ಭಕ್ತಾದಿಗಳು ಅವರು. ಇಲ್ಲಿ ಬಂದುಬಿಟ್ಟು ನಮ್ಮ ಅದೇ ಹೇಳಿದ್ನಲ್ವ, ನಮ್ಮ ಮಾಮನವ್ರು ಚಿಕ್ಕಪ್ಪ ಅವ್ರ ಮನೆಗೆ ಬೀಗ ಕೊಡ್ಲಿಕ್ಕಂತ ಬಂದೀವಿ. ಯಾವಾಗಲೂ ಬಂದರೆ ಇಲ್ಲಿ ಕಾಯಿ ಅದು ಕೊಟ್ಬಿಟ್ಟೇ ಹೋಗ್ತೀವಿ ನಾವು. ಇಲ್ಲಿ ಒಂದು ದರ್ಗಾ ಇದೆ, ಅಲ್ಲಿನೂ ಕಾಯಿ ಸಕ್ಕರೆ ಕೊಡ್ತೀವಿ ಯಾವಾಗ ಬಂದರೆ. ಅಲ್ಲಿ ಮೊಹರಮ್ ಆಗಿರೋದ್ರಿಂದ ಮೊನ್ನೆ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಪೆದ್ದಮ್ಮ ಗುಡಿ ಅಂತ ಇದೆ ಅವ್ರ ಮನೆ ಮುಂದೆ. ರೀಸೆಂಟಾಗಿ ಜಾತ್ರೆ ಆಗಿರ್ಬೋದು ಅನ್ಸುತ್ತೆ. ಯಾಕಂದರೆ ಮೇಲೆ ನೋಡ್ತಿರ್ಬೋದು ಕೊಂಬು ಕಾಣ್ತಿದ್ದಾವೆ. ಕೋಣದ್ದು ರುಂಡ ಇಟ್ಟಿದ್ದಾರೆ ಕುತ್ತಿಗೆ ಅದ್ರ ಮೇಲೆ. ಸೊ ಜಾತ್ರೆ ಆದರೆ ಆ ಥರ ಇಡ್ತಾರೆ. ಆಮೇಲೆ ಇಲ್ಲಿ ನಾವು ಯಾವಾಗಲೂ ಬಂದಂಗೆಲ್ಲ ಪ್ರತಿ ಸಲ ಬಂದಾಗ ಯಾವಾಗ ಬರ್ತೀವಿ ಅಂದರೆ ಅವಾಗ ಕಾಯಿ ಕೊಟ್ಟುಬಿಟ್ಟು ಹೋಗ್ತೀವಿ ದೇವಿಗೆ. ಇಲ್ಲೇ ಮನೆ ಮುಂದೆ ಇರ್ತಾರೆ. ಸೊ ಬಂದರೆ ಅವರು ಹಾಗೆ ಬಿಡೋಲ್ಲ, ನಮಗೆ ಊಟ ಗೀಟ ಮಾಡಿಸ್ಬಿಟ್ಟೆ ಕಳಿಸ್ತಾರೆ. ಯಾವಾಗಲೂ ಪ್ರತಿ ಸಲ ಬಂದರೆ ಊಟ ಮಾಡಿಕೊಂಡೇ ಇವ್ರ ಮನೆಯಲ್ಲಿಂದ ಹೊರಡ್ತೀವಿ. ಇಲ್ಲಿ ನೋಡ್ತಿರ್ಬೋದು ಅದೇ ಪೆದ್ದಮ್ಮ ಗುಡಿ ಅನ್ನಲ್ವ, ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಇಲ್ಲಿ ಮುಂದುಗಡೆ ಒಂದು ಹಗ್ಗ ಕಟ್ಟಿದ್ರು, ಅದು ಯಾಕಂತ ಗೊತ್ತಾಗಲಿಲ್ಲ. ಅದೇನಾದರೂ ದೇವ್ರು ಮಾಡಿದಾಗ ಏನಾದರೂ ಹಾಕ್ಲಿಕ್ಕಂತ ಕಟ್ಟಿದ್ರು ಏನೋ ಗೊತ್ತಿಲ್ಲ ಸರಿಯಾಗಿ. ಡಿಂಪು ನಮ್ಮ ಮನೆಯವರು ನನ್ನ ಮಗ 3 ಜನ ಒಳಗಡೆ ಹೋಗಿದ್ರು. ನಾವು ಹೊರಗಡೆ ನಿಂತಿದ್ವಿ. ಪೂಜೆ ಮಾಡಿ ಕಾಯಿ ಹೊಡೆದ್ರು ನಮ್ಮ ಮನೆಯವರು. ಅದಾದ ನಂತರ ಇಲ್ಲಿ ನೋಡ್ತಿರ್ಬೋದು ಅವ್ರ ಮನೆಗೆ ಬಂದ್ವಿ, ನಮ್ಮ ರಿಲೇಷನ್ ಮನೆಗೆ. ಅಲ್ಲಿ ಹೋಗ್ಬಿಟ್ಟು ಕೈ ಕಾಲೆಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಊಟಕ್ಕೆ ರೆಡಿ ಮಾಡಿದ್ರು ಅವರು. ಸೊ ಊಟ ಮಾಡಿಕೊಂಡು ಮತ್ತು ಟೀ ಮಾಡಿದ್ರು. ಟೀ ಕುಡಿದ್ವಿ. ಟೀ ಕುಡಿದ ನಂತರ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ನೋಡ್ತಿರ್ಬೋದು ಮೆಮೊರಿಗಂತ ಒಂದು ಫೋಟೋ ತೆಕ್ಕೊಂಡಿವಿ ಅವ್ರ ಜೊತೆ. ನಾವು ಯಾವಾಗ ಬಂದ್ರೂ ನಮಗೆ ತುಂಬ ಕೇರ್ ಮಾಡ್ತಾರೆ, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ರಿಟರ್ನ್ ಮತ್ತೆ ಎಲ್ಲಿಗೆ ಅಂದರೆ ಸುಂಕ್ಲಮ್ಮನ ಹತ್ರ ಹೋಗ್ತಾ ಇದ್ದೀವಿ. ನೋಡ್ತಿರ್ಬೋದು ನನ್ನ ಮಗ ಮತ್ತೆ ಮುಂದಗಡೆ ಹೋದ ಅವ್ರ ಅಪ್ಪನ ಹತ್ರ. ಸುಂಕ್ಲಮ್ಮನ ಹತ್ರ ಒಂದು ಹೋಗ್ಬಿಟ್ಟು ಅಲ್ಲಿಗೆ ಟೈಮು 2:30 ತನಕ ಆಗಕ್ಕೆ ಬಂದಿತ್ತು, ಟೈಮ್ ಆಗಿತ್ತು. ಸೊ ಹೋಗ್ತಾ ಇದ್ವಿ. ಹೊರಗಡೆ ನಾವು ಕುಂತ್ಕೊಂಡಿದ್ವಿ. ನಮ್ಮ ಡಿಂಪು ನಮ್ಮದು ವೀಡಿಯೋ ಮಾಡಿದ್ದಾಳೆ. ಸೊ ನನ್ನ ಮಗ ಸಾಕಾಗಿ ಸುಸ್ತಾಗಿ ಮತ್ತೆ ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು ನಿದ್ದೆ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್. ನೋಡ್ತಿರ್ಬೋದು ನೀವು. ಮತ್ತೆ ಮಲ್ಕೊಂಡು ಎದ್ದ. ಮತ್ತೆ ಎದ್ಬಿಟ್ಟು ಆಟ ಆಡ್ಲಿಕ್ಕೆ ಹತ್ತಿದ ನಮ್ಮ ಡಿಂಪು ಹತ್ರ. ಮುಂದಗಡೆ ಕೂಡಿಸ್ಕೊಂಡಿದ್ರು, ನೋಡ್ತಾ ಇರ್ಬೋದು. ಹೋಗ್ತಾ ಇದ್ದೀವಿ ನಾವು. ಅಲ್ಲಿ ಸುಂಕ್ಲಮ್ಮನ ಹತ್ರ ಹೋಗುವಾಗ ಸ್ವಲ್ಪ ದಾರಿ ಕನ್ಫ್ಯೂಸ್ ಆಗಿತ್ತು ನಮ್ಮ ಮನೆಯವ್ರಿಗೆ. ಸೊ ಹಾಗಾಗಿ ಅಡ್ರೆಸ್ ಕೇಳ್ತಾ ಇದ್ರು. ಮನೆ ಗಿಡ ಕಾಣೋವಲ್ಲ, ಹೋದ್ವ ಮನೆ ಗಿಡ ಅದೇ ಒಂದೇ ಸೈಡು ಮಾವಿನ ಗಿಡ ತುಂಬ ಇದ್ವು. ಸೊ ಹಾಗಾಗಿ ಮಾವಿನ ಗಿಡ ಎಲ್ಲಿ ಕಾಣಿಸ್ತಾ ಇಲ್ಲ ಅಂತಿದ್ದೆ ನಾನು. ಅಲ್ಲೇ ಇದ್ದಾವಲ್ಲ ಅಂತಿದ್ರು ನಮ್ಮ ಅತ್ತೆಯವರು. ಸರಿ ಕಾಣಿಸ್ಲಿಲ್ಲ ಗ್ಲಾಸ್ನಲ್ಲಿ, ಮಳೆ ಬರ್ತಾ ಇತ್ತು ಜಿನಿ ಜಿನಿ. ಸೊ ಹಾಗಾಗಿ
ನಮ್ಮ ಮನೆಯವರು ಅಪ್ಪನ ತಾತ ಅವರಿಗೆ ಅಂದರೆ ನಮ್ಮ ಮಾಮನವ್ರ ತಾತ ಅವರಿಗೆ ತುಂಬ ವರ್ಷಗಳು ಮಕ್ಕಳಾಗಿರಲಿಲ್ಲ ಅಂತ ಅಲ್ಲಿ ಸುಂಕ್ಲಮ್ಮನ ಹತ್ರ ಬೇಡ್ಕೊಂಡು ಸುಂಕ್ಲಮ್ಮನ ಮಾಡಿದ ನಂತರ ಮಕ್ಕಳಾಯ್ತಂತ. ಆಗ್ಲಿಂದ ದೊಡ್ಡ ಸುಂಕರೆಡ್ಡಿ ಸಣ್ಣ ಸುಂಕರೆಡ್ಡಿ ಅಂತ ಅಣ್ಣ ತಮ್ಮರಿಗೆಲ್ಲ ಬರೀ ಸುಂಕರೆಡ್ಡಿ ಅಂತಲೇ ಹೆಸರಿಟ್ರಂತ. ಸ್ವಂತ ಅಣ್ಣ ತಮ್ಮರಿಗೂ ಸುಂಕರೆಡ್ಡಿ ಅಂತಲೇ ಹೆಸರಿಟ್ರಂತ. ಸೊ ಹಾಗಾಗಿ ಆ ದೇವಿ ಅವಲಿಂದ ಮನೆ ದೇವರಂತ ಪಾಲಿಸ್ತಾ ಇದ್ದಾರೆ. ಇವಾಗಲೂ ಆದರೂ ಅಷ್ಟೇ ಸುಂಕರೆಡ್ಡಿ ಅಂತಲೇ ಇದೆ. ಸಣ್ಣ ಸುಂಕರೆಡ್ಡಿ ದೊಡ್ಡ ಸುಂಕರೆಡ್ಡಿ ಅಂತ ಕರೀತಾರೆ. ಮತ್ತು ನಮ್ಮ ಮಾಮ ಸ್ವಂತ ನಮ್ಮ ಮಾಮನವ್ರ ತಮ್ಮಗನ್ನು ನಾರಾಯಣ ರೆಡ್ಡಿ ಅಂತ ಇಟ್ಟಾರೆ. ಹೆಸರು ಕನ್ಫ್ಯೂಸ್ ಆಗುತ್ತೆ, ಬಟ್ ಆದ್ರೆ ದೊಡ್ಡ ನಾರಾಯಣ ಸಣ್ಣ ನಾರಾಯಣ ರೆಡ್ಡಿ ಅಂತ ಕರೀತಾರೆ. ಇಲ್ಲಿ ನನ್ನ ಮಗ ಮತ್ತೆ ಮಲ್ಕೊಂಡ್ಬಿಟ್ಟ. ಆಟ ಆಡೋದು ಸ್ವಲ್ಪ ಹೊತ್ತು ಮತ್ತೆ ಮಲ್ಕೊಂಡಿದ್ದೆ ಮಾಡೋದು. ಫುಲ್ ಲಾಂಗ್ ಅಲ್ವ ಜರ್ನಿ. ಸೊ ಹಾಗಾಗಿ ಫುಲ್ ಟಯರ್ಡ್ ನಮಗೆ ಆಗಿರುವಾಗ ಇನ್ನು ಚಿಕ್ಕ ಮಕ್ಕಳಿಗೆ ಆಗಲ್ಲ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಫ್ರೆಂಡ್ಸ್. ಅದಕ್ಕೆ ಮಲ್ಕೊಂಡಿದ್ದ. ಸೊ ಹಾಗಾಗಿ ಹಾಕ್ಕೊಂಡಿದ್ವಿ ನಾವು ತೊಡೆ ಮೇಲೆ ಮಲ್ಕೊಂಡಿದ್ದ. ಸೊ ಜರ್ನಿ ಮತ್ತೆ ಮುಂದುವರಿತಾ ಇದೆ, ನೋಡ್ತಾ ಇರ್ಬೋದು. ಅದು ವೈಟ್ ಕಲರ್ದು ಬರ್ತದಲ್ವ, 3 ರೇಖೆಗಳು ದೊಡ್ಡವು. ಏನಂತಾರೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಅದು ಎಲೆಕ್ಟ್ರಾನಿಕ್ ಅಥವಾ ಟವರ್ಗೋಸ್ಕರ ಹಾಕಿರ್ತಾರೆ ದೊಡ್ಡ ದೊಡ್ಡ ಫ್ಯಾನ್ಗಳು. ಅದು ಕಾಣಿಸ್ತಾ ಇಲ್ಲ, ವಿಡಿಯೋ ಮಾಡಿದೆ ಬಟ್ ಸರಿಯಾಗಿ ಅದು ವೈಟ್ ಇರೋದ್ರಿಂದ ಮೋಡೋದು ಸರಿಯಾಗಿ ಕಾಣಿಸ್ತಿಲ್ಲ. ಸೊ ಅದು ನೋಡ್ತಾ ಇದ್ದೀವಿ. ಸೊ ನಾವು ರೀಚ್ ಆದ್ವಿ ನಾವು ಅಂದ್ಕೊಂಡಿರೋ ದೇವರಿಗೆ, ಅಂದರೆ ಸುಂಕ್ಲಮ್ಮ ಹೋಗ ಬಂದ್ವಿ. ನೋಡ್ತಾ ಇರ್ಬೋದು. ಇದನ್ನು ಚಿಕ್ಕ ಊರು, ಹಳ್ಳಿ ಊರು. ಊರ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ. ಇಲ್ಲಿ ಬಂದುಬಿಟ್ಟು ನಾವು ದೇವ್ರು ಮಾಡಿದ್ವಿ. ಒಂದು 8 ವರ್ಷ ಆಗಿದೇನೋ, ನನಗೆ ಸರಿಯಾಗಿ ನೆನಪಿಲ್ಲ. ದೇವ್ರು ಮಾಡಿದ್ವಿ ಅವಾಗ ಒಂದ್ಸರಿ ಮರಿ ತಂದು. ಮಗಳ ಇಲ್ಲಿ ಸ್ಕೂಲ್ ಇದೆ ಇಲ್ಲಿ, ಅದೇ ಸ್ವಲ್ಪ ನೋಡಿದೆ, ವಿಡಿಯೋ ಮಾಡಿದೆ. ಚಿಕ್ಕ ಊರು, ಬಟ್ ಇವಾಗ ಡೆವಲಪ್ಮೆಂಟ್ ಆಗಿದೆ. ನೋಡ್ತಾ ಇರ್ಬೋದು. ಇವಾಗ ಗುಡಿ ಒಳಗೆ ಹೋಗ್ತಾ ಇದ್ದೀವಿ. ತುಂಬ ಚಿಕ್ಕದಿದೆ ಗುಡಿ, ಬಟ್ ಪವರ್ಫುಲ್ ದೇವರು. ಇಲ್ಲಿ ಇದರಲ್ಲಿಂದ ಮಾಡ್ತಾರೆ ಮರಿಲೆ. ನಾವು ಮಾಡಿದ್ವಿ ಇಲ್ಲೇ ಮಾಡಿ ಬೆಳಗ್ಗೆ ಬಂದಿದ್ವಿ. ಬೇಗ ಬಂದುಬಿಟ್ಟು ಹೋಳಿಗೆಲ್ಲ ಮಾಡಿ ನೈವೇದ್ಯ ಮಾಡಿ ಆ ಥರ ಕಳಸ ಮತ್ತು ಕುಂಭ ಹೊತ್ಬಿಟ್ಟು ರೌಂಡ್ 3-5 ರೌಂಡ್ ತಿರುಗಿದ್ವಿ. ಸುತ್ತು ಪ್ರದಕ್ಷಿಣೆ ಆಗಿಬಿಟ್ಟು ಆನಂತರ ಮರಿನ ಪ್ರದಕ್ಷಿಣೆ ಮಾಡಿಸಿ ಇಲ್ಲಿ ಮರಿನ ಚೂರಿ ಹಾಕಿದ್ರು. ಚೂರಿ ಹಾಕಿಬಿಟ್ಟು ಅದೇ ದೇವ್ರಿಗೆ ಕೊಡೋದು. ಆನಂತರ ಅಡುಗೆ ಮಾಡಿ ಎಲ್ಲ ನಮ್ಮ ರಿಲೇಟಿವ್ಸ್ ಸಮೀಪ ಆಗುತ್ತೆ ಊರಲ್ಲಿ, ಎಲ್ಲರೂ ಬಂದಿದ್ದರು. ನಮ್ಮ ಮಾಮನವ್ರ ಅಣ್ಣ ತಮ್ಮರೆಲ್ಲ ಬಂದು ಎಲ್ಲ ಚೆನ್ನಾಗಿ ದೇವ್ರು ಮಾಡಿಬಿಟ್ಟು ನಾವು ರಿಟರ್ನ್ ಊರಿಗೆ ಬಂದಿದ್ವಿ. ಅದೇ ದೇವ್ರ ಪಕ್ಕದಲ್ಲಿ ಇನ್ನೊಂದು ಗುಡಿ ಇತ್ತು, ಆದೋನಿ ಲಕ್ಷ್ಮಮ್ಮ ಅಂತಾರೆ. ಸೊ ಅಲ್ಲಿ ಕಾಯಿ ಕೊಟ್ಬಿಟ್ಟು ಬಂದಿವಿ. ನೋಡ್ತಾ ಇರ್ಬೋದು. ಎಲ್ಲ ಆರಾಮಾಗಿ ಆಯಿತು ದರ್ಶನ. ಸೊ ರಿಟರ್ನ್ ಊರಿಗೆ ಹೋಗ್ತಾ ಇದ್ದೀವಿ. ಎಲ್ರಿಗೂ ಫುಲ್ ಸುಸ್ತಾಗಿತ್ತು ಫ್ರೆಂಡ್ಸ್. ಊರು ಯಾವಾಗ ಬರ್ತಾವ ಅಂತ ಎಲ್ಲರೂ ಕಾಯ್ತಾ ಕೂತ್ಕೊಂಡಿದ್ದೀವಿ. ಹಾಗೆ ಜರ್ನಿ ಮುಂದುವರಿತಾ ಇದೆ. ಎಷ್ಟು ಸಾಕಾದರೂ ಇದು ಸಾಂಗ್ ಒಂದಿದ್ರೆ ಕೇಳ್ತಾ ಜರ್ನಿ ಅಂತ ಅನ್ಸಂಗಿಲ್ಲ, ಅಷ್ಟು ಖುಷಿ ಅನಿಸುತ್ತೆ ಸಾಂಗ್ ಕೇಳ್ತಾ ಜರ್ನಿ ಮಾಡ್ತಾ ಇದ್ರೆ. ಪರ್ಸ್ನಲಿ ನನಗೆ ತುಂಬ ಇಷ್ಟ ಜರ್ನಿ ಮಾಡುವಾಗ ಸಾಂಗ್ ಕೇಳೋಕ್ಕಂದ್ರೆ. ಹಿಂದೆ ಇದ್ದ ಕ್ರೇಜಿ ಬಾಯ್ಸು ಎಲ್ಲಿ ಹಾಳಾಗೋದ್ರು ನನ್ನ ತಗಲಾಗಿಲ್ಲ. ಇಲ್ಲಿ ಯಾಕಪ್ಪ ನಿಂದಿರ್ಸಿದ್ರು ಅಂದರೆ ಪೆಟ್ರೋಲ್ ಬಂಕ್ ಇದು. ಸೊ ಪೆಟ್ರೋಲ್ ಬಂಕ್ ಹತ್ರ ನಿಂದಿರ್ಸಿದ್ರು ಪೆಟ್ರೋಲ್ ಹಾಕ್ಸ್ಕೊಳಕ್ಕಂತ. ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು ಮತ್ತೆ ಜರ್ನಿ ಸ್ಟಾರ್ಟ್. ಇಲ್ಲಿ ಎಲ್ರಿಗೂ ಹಸಿವಾಗಿತ್ತು. ಸೊ ಆದ್ದರಿಂದ ನಮ್ಮ ಮನೆಯವರು ಚಾಟ್ ಅಂಗಡಿ ಹತ್ರ ನಿಂದಿರ್ಸಿದ್ರು. ರಾಯಚೂರಿಗೆ ರೀಚ್ ಆದ ನಂತರ ಇದೆ ರಾಯಚೂರಲ್ಲೇ, ಅಲ್ಲಿ ಪಾನಿಪುರಿ ಅಂಗಡಿ ಹತ್ರ ನಿಂದಿರ್ಸಿದ್ರು. ಸೊ ಎಲ್ಲರೂ ಪಾನಿಪುರಿ ಮತ್ತು ಶೇವ್ ಪೂರಿ, ಅದೇನೋ ಕಡಾಯಿ ಕಚೋರಿ ಅಂತ ಸ್ಪೆಷಲ್ ಮಾಡಿಸಿದ್ರು. ಅದು ಮಾತ್ರ ಸೂಪರ್ ಅಲ್ಟಿಮೇಟ್ ಟೇಸ್ಟ್ ಇತ್ತು. ತಿಂದ್ವಿ. ಸೊ ನನಗೆ ಫುಲ್ ತಲೆ ನೋಯಿಸ್ತಾ ಇತ್ತು. ನಮ್ಮ ಮನೆಯವ್ರಿಗೆ ಹೇಳಿದೆ ಮೆಡಿಕಲ್ ಇದ್ದರೆ ಒಂದು ಟ್ಯಾಬ್ಲೆಟ್ ತೊಗೋರಿ, ನನಗೆ ತಲೆ ನೋಯಿಸ್ತಾ ಇದೆ ಅಂದೆ. ಸೊ ಇಲ್ಲಿ ಪಕ್ಕದಲ್ಲಿ ಒಂದು ಟೀ ಅಂಗಡಿ ಇತ್ತು, ಬೆಲ್ಲ ಟೀ ಅಂತ ಸ್ಪೆಷಲ್ ಟೀ. ಸೊ ನೋಡೋಣ ಟೇಸ್ಟ್ ಅಂದ್ಬಿಟ್ಟು ತಲೆ ನೋಯಿಸೋದ್ರಿಂದ ಮತ್ತೆ ನಾವು ಇಬ್ಬರೇ ಕುಡಿತಾ ಇದ್ವಿ. ನಮ್ಮ ಡಿಂಪು 3 ಜನ ಕುಡಿದ್ವಿ, ಅವ್ರು ಯಾರು ಬೇಡ ಅಂದರು. ಸೊ ನಾನು ಮತ್ತೆ ಡಿಂಪು 3 ಜನ ಕುಡಿತಾ ಇದ್ವಿ. ಅದು ನಿಜ ಫ್ರೆಂಡ್, ಟೀ ಕುಡಿದ ನಂತರ ನನಗೆ ತಲೆನೋವೇ ಹೋಯ್ತು. ಅಷ್ಟು ಮೈಂಡ್ ರಿಲೀಫ್ ಅನ್ನಿಸ್ತು.
ಸೂಪರ್ ಟೇಸ್ಟ್ ಇತ್ತು. ತಲೆ ಫ್ರೆಶ್ ಅನ್ನಿಸ್ತು ನನಗೆ ಮಾತ್ರ. ನಂಗೆ ನಿಜ ರಿಯಲಿ ಅಂದರೆ ಟೀ ಲವರ್ ನಾನು. ಎಷ್ಟು ಸರಿ ಕೊಟ್ಟರು ಬೇಡ ಅನ್ನಲ್ಲ. ಅಂಥದ್ರಲ್ಲಿ ನನಗೆ ಟಯರ್ಡ್ ಆಯಿತು. ಸೊ ಆದ್ದರಿಂದ ನಾನು ಟೀ ಕೇಳಿದೆ. ಟೀ ಕೊಡಿಸಿದ್ರು ಕುಡಿದ್ವಿ. ಅಲ್ಲಿಗೆ ನನ್ನ ತಲೆನೋವೆಲ್ಲ ಮಾಯ ಆಗೋಯ್ತು. ಚೆನ್ನಾಗಿ ಅನ್ನಿಸ್ತು. ಆಗ್ಲಿಂದ ಚೆನ್ನಾಗಿ ಅನ್ನಿಸ್ತು. ಮೈಂಡ್ ರಿಲೀಫ್ ಆಯ್ತು ನೋಡಿರಿ. ಬಂದುಬಿಟ್ಟು ಮತ್ತೆ ಜರ್ನಿ ಸ್ಟಾರ್ಟ್ ಆಯ್ತು ನಮ್ಮದು. ಸೊ ರಾಯಚೂರಲ್ಲಿ ಇದ್ವಿ, ಮನೆಗೆ ಹೋಗ್ಬೇಕಾಗಿತ್ತು. ಸೊ ನಮ್ಮ ತಮ್ಮ ರೇವಣ್ಣ ನನ್ನ ಮಗಳಿಗೆ ಯಾವುದೋ ಒಂದು ವೀಡಿಯೋ ತೋರಿಸ್ತಾ ಇದ್ದ ಫೋನಲ್ಲಿ. ನಾವು ನೋಡಿರಲಿಲ್ಲ, ಇದೇ ಫಸ್ಟ್ ಕೇಳಿದ್ದದು ಫಸ್ಟ್ ಟೈಮ್. ಅವನು ಫಸ್ಟ್ ಟೈಮ್ ಎಕ್ಸೈಟ್ಮೆಂಟಾಗಿ ಫುಲ್ಲು ಡ್ಯಾನ್ಸ್ ಮಾಡ್ತಾ ಇದ್ದ. ಅದು ಬೆಕ್ಕಿನ ವೀಡಿಯೋ ನೋಡಿ ಸೌಂಡಿಗೆ ಮ್ಯೂಸಿಕ್ಗೆ ಫುಲ್ಲು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನೋಡ್ರಿ ಫ್ರೆಂಡ್ಸ್. ಹೋಗ್ತಾ ರೇವಣ್ಣ ಮತ್ತು ಲಾವಣ್ಯನ ಅವ್ರ ಮನೆ ಕಡೆ ಬಿಟ್ಬಿಟ್ಟು ನಾವು ಹೋಗ್ತಾ ಇದ್ವಿ, ಬಾಯ್ ಮಾಡ್ತಾ ಇದ್ವಿ. ಸೊ ಇವತ್ತಿಗೆ ಇಲ್ಲಿಗೆ ಇಷ್ಟೆಲ್ಲ ಬೆಳಗ್ಗೆಯಿಂದ ಏನೇನು ಮಾಡಿದ್ವಿ ಜರ್ನಿ ಅಂತ ನಿಮ್ಮ ಮುಂದೆ ತೋರಿಸಿದ್ದೇನೆ. ಮುಂದೆನೂ ಇದೇ ಥರ ಆದಷ್ಟು ಪ್ರಯತ್ನ ಮಾಡ್ತೀನಿ. ಸೊ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಮಗೂ ಸಪೋರ್ಟ್ ಮಾಡಿರಿ. ಡೈಲಿ ವ್ಲಾಗ್ ಜೊತೆ ಏನೇನು ಸ್ಪೆಷಲ್ ಇದ್ದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶುಭರಾತ್ರಿ, ಗುಡ್ ನೈಟ್, ನಮಸ್ತೆ, ಟೇಕ್ ಕೇರ್.